ಮೇಡಮ್, ಈಗ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಬಟ್ ಈಗ ಅದೇ ಗಂಡ ಹೆಂಡತಿ ಜಗಳ ಕೋರ್ಟ್ ತನಕ ಹೋಗ್ತಾ ಇದೆ. ಸೊ ಆಗ ಇದ್ದಂತಹ ಮನಸ್ಥಿತಿಗೂ ಈಗ ನಾವು ಬದಲಾಗಿರೋದಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ಆ್ಯಂಡ್ ಯಾಕೆ ಬದಲಾಗಿದ್ದೀವಿ ನಾವು? ಗಂಡ ಹೆಂಡತಿ ಅಂತ ಇರಬೇಕಾದ್ರೆ ಆಗಿನ ಮನಸ್ಥಿತಿನೂ ಈಗಿನ ಮನಸ್ಥಿತಿನೂ ಸೇಮೇ ಇದೆ. ಆದರೆ ಈಗ ಫ್ರೀಯಾಗಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಬೇಡ ಇವ್ರ ಜೊತೆ ಇರೋಕ್ಕಾಗಲ್ಲ ಅಂಥೇಳಿ. ಮುಂಚೆ ಮನೇಲಿರುವಂಥ ದೊಡ್ಡವರು ಕೂರಿಸಿ ಟ್ರೈ ಮಾಡು, ಇನ್ನೊಂದು ಸ್ವಲ್ಪ ಸಮಾಧಾನವಾಗಿರುವಂಥ ಈಗ ಸಿಸ್ಟಮ್ ಹಂಗಾಗಿದೆ. ಮನೇಲಿ ಇವರಿಬ್ಬರೇ, ಮುಂಚಿನ ಕಾಲದಲ್ಲಿ ಮನೇಲಿ 10 ಜನ ಇರ್ತಾಯಿದ್ರು. ಇವ್ರ ನೋವನ್ನ ಇವತ್ತು ಒಬ್ರಿಗೆ ಹೇಳಿದ್ರೆ ನಾಳೆ ಇನ್ನೊಬ್ರಿಗೆ ಹೇಳ್ತಿದ್ರು. ಒಬ್ಬೊಬ್ಬರು ಒಂದೊಂದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರವಾಗಿ ಹೇಳ್ತಾ ಇದ್ರು. ಅವ್ರು ಸುಮ್ಮನೆ ಇರಿಸ್ತಾ ಇದ್ರು. ಅಟ್ಲೀಸ್ಟ್ ಇವತ್ತು ಹೇಳ್ಕೊಳಕ್ಕೆ ಇವ್ರ ಜೊತೆ ಜಗಳಾಡಿ ವಾಪಸ್ ಅವ್ರ ಹತ್ರ ಹೇಳೋಕ್ಕಾಗ್ತಾ ಇಲ್ಲ. ಸೊ ಜಗಳಗಳು ಅವಾಗಲೂ ನಡೀತಾ ಇತ್ತು, ಸಮಾಧಾನಗಳು ಅವಾಗಲೂ ಮಾಡ್ತಾ ಇದ್ರು. ಇವಾಗ ಅದು ಮಾಡದೇ ಇರೋದಕ್ಕೆ ಕೋರ್ಟ್ ಮೆಟ್ಲು ಹಚ್ತಾ ಇದ್ದಾರೆ. ಪ್ರಾಬಬ್ಲಿ ಜಾಯಿಂಟ್ ಫ್ಯಾಮಿಲಿ ಕಡಿಮೆ ಆಗ್ತಾ ಇರೋದು ಕೂಡ ಡಿವೋರ್ಸಿಗೆ ಒಂದು ರೀಸನ್. ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಜೊತೆಗಿರೋ ಜಾಯಿಂಟ್ ಫ್ಯಾಮಿಲಿ ಆಗಿದೆ. ಸೊ ಅಷ್ಟು ಮಟ್ಟಕ್ಕೆ ಚೇಂಜಿಂಗ್ ಲೈಫ್ ಸ್ಟೈಲ್ಸ್ ಇಂದಾನೆ ಇದು ಮೇಜರ್ ಪ್ರಾಬ್ಲಮ್. ಈಗ ಒಂದು ಮನೆಯಲ್ಲಿ ಇದು ಈಗ ಗ್ರೇ ಡೈವರ್ಸ್ ಅಂತಾನು ಬಂದಿದೆ. 50 ವರ್ಷ 45 ವರ್ಷದ ಮೇಲೆ ಅವ್ರ ಜೊತೆಗೆ ಇರಲ್ಲ, ಬೇರೆ ಬೇರೆ ರೂಮಲ್ಲಿ ಮಲಗ್ತಾ ಇರ್ತಾರೆ. ಇಬ್ಬರು ಮಾತುಕತೆ ಇರೋದೇ ಇಲ್ಲ. ಡೈವರ್ಸ್ ಮಾಡ್ಕೊಂಡು ಇನ್ನೇನು ಮಾಡೋದು ಈಗ ಈ ವಯಸ್ಸಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ. ಇಬ್ರಿಗೂ ಆ ಮನೆಯ ಕೀ ಇರುತ್ತೆ. ಇವ್ರು ಯಾವಾಗ ಬೇಕಾದ್ರು ಬರ್ತಾರೆ, ಅವ್ರು ಯಾವಾಗಲೂ ಅವ್ರ ಪಾಡಿಗೆ ಇರೋರು. ಅದು ಒಂದು ಕೋರ್ಟ್ ಮೆಟ್ಲು ಹತ್ತದೇನೆ ಅವರ ಮನಸ್ಥಿತಿಗಳು ಬಿರುಕು ಬಿಟ್ಟು ಅಲ್ಲೂ ಒಂಥರದ ಡೈವರ್ಸು. ಸೊ ಇಲ್ಲಿ ಎರಡು ವ್ಯಕ್ತಿಗಳ ನಡುವೆ ಇಷ್ಟ ಕಷ್ಟಗಳು ಇರುತ್ತೆ. ಈಗ ನಾವಿಬ್ಬರೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ಕಾಫಿಯೋ ನೀವು ಟೀ ಕುಡಿಬೋದು. ಸೊ ಇಬ್ಬರ ಚಾಯ್ಸಸನ್ನು ನಾವು ಜೊತೆಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಎಷ್ಟೋ ಜನ ಮಾಡಲ್ಲ. ನಿನ್ನ ಪ್ರೀತಿನ ನನ್ನ ಮೇಲೆ ನೀನು ಕಾಫಿ ಕುಡಿಬೇಕು, ಈ ಥರ ಮಾಡಿದಾಗಲೇ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಆಗೋದು. ಸಮಯವನ್ನು ಗಿವ್ ದಮ್ ದ ಸ್ಪೇಸ್ ಟು ಸರ್ವೈವ್ ಅದನ್ನು ಮಾಡಲ್ಲ. ನೀನು ನನ್ನ ಮೇಲೆ ಪ್ರೀತಿ ಜಾಸ್ತಿ ತಾನೆ, ಹೊಸದರಲ್ಲಿ ಈ ಥರ ಮಾತಾಡೋದು ಭಾಳ ಈಸಿ. ನೀನು ನಾನು ಹೇಳಿದಂಗೆ ಮಾಡಬೇಕು, ನೀನು ನಾನು ಹೇಳ್ದಂಗೆ ಕೇಳಬೇಕು. ಅಂದರೆ ಇದನ್ನ ಒಂದು ರೀತಿ ಕರಡಿ ಪ್ರೀತಿ ಅಂತಾರೆ, ರಫ್ ಆಗಿರೋ ಪ್ರೀತಿ. ಇದು ಒಂಥರ ಬ್ಯಾಲೆನ್ಸ್ ಇಲ್ಲಿರೋ ಪ್ರೀತಿ. ಆಬ್ವಿಯಸ್ಲಿ ಪ್ರೀತಿ ಅಂದರೆ ಕಂಡೀಷನ್ಸ್ ಇರಬಾರ್ದು. ಅವ್ರು ಹೇಗಿರ್ತಾರೋ ಸಂಪೂರ್ಣ ಆ ರೀತಿ ಅಕ್ಸೆಪ್ಟ್ ಮಾಡೋದು ನಿಜವಾದ ಪ್ರೀತಿ. ಅದಾದ ನಂತರ ಪ್ರೀತಿ ಬೆಳೆಯೋಕ್ಕೆ ಬಿಟ್ಟರಲ್ಲಿ ಪ್ರೀತಿ ಬೆಳಿಲಿಕ್ಕೆ ಸಮಯ ಬೇಕು. 3 ತಿಂಗಳು 2 ತಿಂಗಳಲ್ಲಿ ಐ ಲವ್ ಯುಗಳನ್ನು ಹೇಳ್ತಾರೆ. 3 ದಿವಸ ಅರ್ಧ ಗಂಟೆ ಡಿಸ್ಕಷನಲ್ಲೂ ಆಗೋಗಿರುತ್ತೆ. ವ್ಯಕ್ತಿ ಏನಂತಲೇ ಗೊತ್ತಿಲ್ಲ. ನೀವು ಹೆಣ್ಮಕ್ಳನ್ನ ಕೂರಿಸ್ಕೊಂಡು ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡೆ, ನಮ್ಗೆ ಎಷ್ಟು ದಿನದ ಲವ್? 3 ತಿಂಗಳು ಲವ್. 3 ತಿಂಗಳಲ್ಲೆಲ್ಲ ಅರ್ಥ ಮಾಡ್ಕೊಂಡೆ. 3 ತಿಂಗಳಲ್ಲಿ ವ್ಯಕ್ತಿ ಸಂಪೂರ್ಣವಾಗಿ ಅರ್ಥ ಅದು ಜೊತೆಗೆ ಇಲ್ಲದಾಗ ಸಮಯ ಕೊಡಬೇಕು. ಕೊಡೋಕೆ ರೆಡಿನೇ ಇಲ್ಲ. ಎಲ್ಲವೂ ಫಾಸ್ಟ್ ಫುಡ್ಡೆ, ಎವ್ರಿಥಿಂಗ್ ಐ ವಾಂಟ್ ಫಾಸ್ಟ್. ಮದುವೆನೂ ಫಾಸ್ಟು, ಡೈವರ್ಸು ಫಾಸ್ಟು. ಇನ್ನೂ ವರ್ಸ್ಟ್ ಅಂದರೆ ಈಗ ಅವೈಲಬಿಲಿಟಿ ಆಫ್ ಪೀಪಲ್ ಡೇಟಿಂಗ್ ಸೈಟ್ಸಲ್ಲಿ ಅವರು ಈಗ ಆಲ್ರೆಡಿ ಇನ್ನೊಬ್ಬರು ಇರ್ತಾರೆ, ಇವ್ರಿಗೆ ಡೈವರ್ಸ್ ಕೊಟ್ಬಿಟ್ಟು ಮುಂದಕ್ಕೆ ಹ್ಯಾವ್ ಟು ಮೂವ್ ಆನ್. ಈಗ ಆ ರೂಲ್ಸು ಅವ್ರಿಗೆ ಬೇಕಾದ ರೀತಿಯಲ್ಲಿ ತಗೊಳ್ಳೋದು. ಮುಂಚೆ 6 ತಿಂಗಳರು ಕಾಯೋರು ಇಲ್ಲ. ಈಗ ಒಂದು ತಿಂಗಳಿಗೆ ಮ್ಯೂಚುವಲ್. ಯಾವ ಮಟ್ಟಕ್ಕೆ ಅಂದರೆ ನೀನು ನನಗೇನು ಕೊಡ್ಬೇಡ, ಬಿಟ್ಬಿಡು, ನನ್ನ ಸಾಕು, ನನಗೆ ಅಷ್ಟೇ ಹೊಟ್ಟೋಗ್ಬಿಡ್ತೀನಿ, ಈ ಥರ ಆಗ್ತಾಯಿದೆ. ಸೊ ಮನಸ್ಥಿತಿಗಳು ಮುಂಚೆನೂ ಒಡೆದು ಹೋದ ಹಾಲು ಥರ ಇರ್ತಿತ್ತು. ಇವಾಗ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾಯಿದೆ ಅಷ್ಟೇ. ಓಕೆ ಸರ್, ಈಗ ಮಂಜುನಾಥ್ ಸರ್, ಜೀವನಾಂಶ ಅಂತ ಬಂದಿದ್ದಕ್ಕೆ ಇವತ್ತಿನ ನಾವು ಡಿಬೇಟನ್ನಾಗಿ ತಗೊಂಡಿದ್ವಿ. ಸುಪ್ರೀಂ ಕೋರ್ಟಲ್ಲಿ ನೆನ್ನೆ ಆಗಿರುವಂತಹ ಒಂದು ಪ್ರಸಂಗ. ಸೊ ನನಗೆ ಹೇಳಿ, ಜೀವನಾಂಶ ಡಿವೋರ್ಸ್ ಆಗಿರೋರೆಲ್ಲರಿಗೂ ಸಿಗುತ್ತಾ ಅಥವಾ ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ಗಳಿರುತ್ತವ? ನೋಡಿ, ಈ ಜೀವನಾಂಶದ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಕಾನೂನಿನಲ್ಲಿರೋದು, ನಮ್ಮ ಕಾನೂನಿನಲ್ಲಿ 2 ಥರ ಕಾನೂನಿನ ಒಂದು ರೀತಿ ನೀತಿ ಇದೆ. ಅದರಲ್ಲಿ ಒಂದು ಡಿಸ್ಕ್ರಿಷನರಿ ಪವರ್ಸ್, ಇನ್ನೊಂದು ಮ್ಯಾಂಡೇಟರಿ ಪ್ರಾವಿಷನ್ ಅಂತ. ಮ್ಯಾಂಡೇಟರಿ ಪ್ರಾವಿಷನ್ ಆಫ್ ಲಾ ಆ್ಯಂಡ್ ಡಿಸ್ಕ್ರಿಷನರಿ ಪ್ರಾವಿಷನ್ ಆಫ್ ಲಾ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಇದು ಕಾನೂನಲ್ಲಿ ಇಡೀ ಕಾನೂನಿನ ವ್ಯವಸ್ಥೆಯಲ್ಲಿರುವಂಥದ್ದು. ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಜಡ್ಜ್ ಅಂದರೆ ಅವರ ಇಷ್ಟ. ಅವರು ಸೂಕ್ತ ಅನಿಸಿದರೆ ಏನು ಬೇಕಾದರೂ ಮಾಡ್ಬೋದು, ಕೊಡ್ಬೋದು, ಕೊಡದೇ ಇರ್ಬೋದು, ಇಷ್ಟು ಕೊಡ್ಬೋದು, ಅಥವಾ ಇಷ್ಟು ಸಾಕಾಗಲ್ಲ ಅಂತ ಜಾಸ್ತಿ ಕೊಡ್ಬೋದು, ಕಡಿಮೆ ಮಾಡ್ಬೋದು. ಇದನ್ನೆಲ್ಲ ಮಾಡುವಂತಹ ಯಾವ ಒಂದು ಪವರ್ಸು ನ್ಯಾಯಾಧೀಶರಿಗಿರುತ್ತೋ, ದೀಸ್ ಆರ್ ಕಾಲ್ಡ್ ಡಿಸ್ಕ್ರಿಷನರಿ ಪವರ್ಸ್ ಅಂತ. ಇನ್ನು ಮ್ಯಾಂಡೇಟರಿ ಪ್ರಾವಿಷನ್ಸ್ ಆಫ್ ಲಾ ಅಂತಂದರೆ ಕೆಲವೊಂದು ಇರುತ್ತೆ, ಕೊಡಲೇಬೇಕು ಅಂತ. ಅದರಲ್ಲಿ ಏನು ಮಾತಾಡೋ ಹಾಗಿಲ್ಲ. ನ್ಯಾಯಾಧೀಶರು ತಮ್ಮ ಸ್ವಂತ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸೋ ಹಾಗಿಲ್ಲ. ಕೊಡಬೇಕು. ಉದಾಹರಣೆಗೆ ಯಾವುದೋ ಒಂದು ಕ್ರಿಮಿನಲ್ ಕೇಸಲ್ಲಿ ದಂಡ ಹಾಕ್ತಾರೆ, ಅದು ಮ್ಯಾಂಡೇಟರಿ. ಇದು ಕೊಡಲೇಬೇಕು, ಅದನ್ನು ಕಟ್ಟಲೇಬೇಕು. ನ್ಯಾಯಾಧೀಶರು ಬೇಕಾದರೂ ಕೊಡ್ಬೋದು, ಬೇಡದೇ ಇದ್ರೆ ಇಲ್ಲ ಅನ್ನುವಂತ ಹಾಗಿಲ್ಲ.
ಹಾಗಾಗಿ ಎರಡರಲ್ಲಿ ಈ ಬಹಳ ಮುಖ್ಯವಾಗಿ ಈ ಜೀವನಾಂಶದ ವಿಚಾರ ಬಂದಾಗ ಇದು ಡಿಸ್ಕ್ರಿಷನರಿ ಪವರ್ಸ್. ಅದನ್ನು ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಗಮನಿಸಬೇಕು. ಡಿಸ್ಕ್ರಿಷನರಿ ಪವರ್ ಇದು. ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ ಪ್ರೊವಿಷನ್ ಆಫ್ ಲಾ. ಯಾರು ಏನು ಇಷ್ಟು ತಗೊಳ್ಳಬೇಕು ನನ್ನ ಹಕ್ಕು ಅಂತ ಅನ್ನೋಕ್ಕಾಗಲ್ಲ. ನ್ಯಾಯಾಧೀಶರಿಗೆ ಇದು ಸೂಕ್ತವಾದಂತಹ ಒಂದು ಪ್ರಸಂಗ. ಈ ಪ್ರಕರಣದಲ್ಲಿ ನಾನು ಇವ್ರಿಗೆ ಕೊಡ್ಬೋದು ಅನ್ಸಿದ್ರೆ ಕೊಡ್ಬೋದು, ಎಷ್ಟು ಕೊಡಬೇಕು ಅನ್ಸಿದ್ರೆ ಕೊಡ್ಬೋದು, ಇದು ಕೊಡಲೇಬಾರ್ದು ಈಕೆಗೆ ಅಂತ ಅನಿಸಿದ್ರೆ ಕೊಡದೇನೆ ಅವರು ವಜಾ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಜೀವನಾಂಶದ ವಿಷಯದಲ್ಲಿ ಹಕ್ಕಲ್ಲ ಅದು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನ್ಯಾಯಾಧೀಶರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಮಾಡುವಂಥದ್ದು. ಈಗಂತೂ ರಜನೀಶ್ ವರ್ಸಸ್ ನೇಹ ಅನ್ನುವಂಥ ರಜನೀಶ್ ವರ್ಸಸ್ ನೇಹ ಅನ್ನುವಂಥ ಒಂದು ಉತ್ಕೃಷ್ಟವಾದ ಒಂದು ಪ್ರಕರಣದಲ್ಲಿ ಅದು ಈಗ ಮಾರ್ಗದರ್ಶಿಯಾಗಿದೆ ಇಡೀ ಫ್ಯಾಮಿಲಿ ಕೋರ್ಟ್ ಪ್ರಕರಣಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪು. ಅದರಲ್ಲಿ ಜೀವನಾಂಶವನ್ನು ಯಾವ ರೀತಿ ಪರಿಗಣಿಸಿ ಕೊಡಬೇಕು, ಯಾವ ಸಂದರ್ಭಗಳಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು, ಕೊಡಬೇಕಾದರೆ ಇರಬೇಕಾದಂಥ ಅರ್ಹತೆಗಳೇನು, ಹಿನ್ನೆಲೆ ಏನು, ಅದರಲ್ಲಿ ಇರಬೇಕಂತ ಆದಾಯಗಳೇನು, ಎಷ್ಟು ಕೊಟ್ಟರೆ ಆಕೆ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಸಾಧ್ಯ, ಇದನ್ನೆಲ್ಲ ಭಾಳ ಕೂಲಂಕುಷವಾಗಿ ಹೇಳಿ ಈಗ ಅದೊಂದು ಮೈಲಿಗಲ್ಲಾಗಿದೆ ಅದೊಂದು ತೀರ್ಪು. ಅದರಲ್ಲಿ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಫಿಡವಿಟ್ ಹಿಂದೆ ಇರಲಿಲ್ಲ. ಅದು ಪತ್ನಿ ಕೇಳಿದರೆ ಆಗ್ತಾಯಿತ್ತು, ನನಗೇನು ಆದಾಯ ಇಲ್ಲ ಜೀವನಾಂಶ ಕೊಡಿ ಅಂತ ಕೇಳಿದರೆ ಸಾಕಾಗ್ತಾಯಿತ್ತು. ಪತಿಗೆ ಆದಾಯ ಇದ್ದರೆ ಕೊಡಲೇಬೇಕಾಗಿತ್ತು ಒಂದು ಪೋರ್ಷನ್ ಆಫ್ ಅಮೌಂಟ್. ಈಗ ಹಾಗಲ್ಲ. ಅದು ಕಾಯ್ದೆ ಬಂದ ಮೇಲೆ ಇಬ್ಬರೂ ಸಹ 3 ವರ್ಷಗಳ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಎಕ್ಸ್ಟ್ರಾಕ್ಟನ್ನು ಕೋರ್ಟಿಗೆ ಕೊಡಬೇಕು. ಅದನ್ನು ಕೋರ್ಟ್ ಪರಿಗಣಿಸುತ್ತೆ. ಪರಿಗಣಿಸಿದ ಮೇಲೆ ಎಲ್ಲ ಕೇಸುಗಳಲ್ಲೂ ಜೀವನಾಂಶವನ್ನು ಕೊಡ್ತಾರೆ ಎನ್ನುವಂಥದ್ದು ತಪ್ಪು. ಅನೇಕ ಸಂದರ್ಭಗಳಲ್ಲಿ ಜೀವನಾಂಶದ ಅರ್ಜಿಗಳನ್ನು ವಜಾ ಮಾಡಿರುವಂಥದ್ದು ಉಂಟು. ಆದ್ದರಿಂದ ಬಾಯಿಗೆ ಬಂದಾಗೆಲ್ಲ ಕೇಳೋದುಂಟು. 1 ಕೋಟಿ 1.5 ಕೋಟಿ ಕೇಳೋದು. ಮಗು ತೋರಿಸೋದಕ್ಕೆ 3 ಲಕ್ಷ ರೂಪಾಯಿ ಅಂತ ಕೇಳಿದ್ದಕ್ಕೇ ನಮ್ಮ ಹಿಂದೆ ತಮಗೆ ಗೊತ್ತಿದೆ ಒಬ್ಬ ತೆಕ್ಕಿ ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು, ಸುಭಾಷ್ ಅವರು. ಇಂತಹ ಪ್ರಕರಣಗಳನ್ನೆಲ್ಲ ನೋಡಿದ ಮೇಲೆ ಈಗ ನ್ಯಾಯಾಲಯಕ್ಕೂ ಅರಿವಿಗೆ ಬಂದಿದೆ ಏನು ಅಂದರೆ ಪತಿ ಆಗಲಿ ಪತ್ನಿ ಆಗಲಿ ಇತ್ತೀಚಿನ ತೀರ್ಪುಗಳಲ್ಲಿ ಶೋಷಣೆಯನ್ನು ಯಾರೂ ಮಾಡೋಕ್ಕಾಗ್ತಾ ಇಲ್ಲ, ಶೋಷಣೆ ಆಗೋಕ್ಕೂ ಬಿಡ್ತಾ ಇಲ್ಲ. ಪ್ರತಿಯೊಂದು ಪ್ರಸಂಗವನ್ನು ಪ್ರತ್ಯೇಕವಾಗಿ ನ್ಯಾಯಾಲಯ ಪರಿಗಣಿಸಿ ಆ ಒಂದು ಏನಿದೆ ಕೇಸು ಅದಕ್ಕೆ ಸಂಬಂಧಪಟ್ಟಂತೆ ಜೀವನಾಂಶದ ಬಗ್ಗೆ, ಅದರಿಂದ ಜೀವನಾಂಶದ ಬಗ್ಗೆ ಯಾವುದೇ ಒಂದು ಯಾರ್ಡ್ ಸ್ಟಿಕ್ ಇಲ್ಲ. ಇದು ಮ್ಯಾಂಡೇಟರಿ ಏನಲ್ಲ ಅಲ್ಲ ಅದನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊ. ಕೊಡಲೇಬೇಕು ಅಂತ ಏನಿಲ್ಲ, ಕೊಡದೆ ವಜಾ ಮಾಡ್ಬೋದು. ಆಕೆ ಸೂಕ್ತವಾಗಿದ್ದು ಆಕೆನೇ ಸಂಪಾದನೆ ಮಾಡುವಂಥ ಶಕ್ತಿ ಇದ್ದು, ಇಫ್ ಶಿ ಈಸ್ ವೆಲ್ ಕ್ವಾಲಿಫೈಡ್ ಆ್ಯಂಡ್ ಡೆಲಿಬರೇಟ್ಲಿ ಇಫ್ ಶಿ ಈಸ್ ನಾಟ್ ವರ್ಕಿಂಗ್ ಜಸ್ಟ್ ಟು ಎಕ್ಸ್ಟ್ರಾಕ್ಟ್ ಮನಿ ಫ್ರಮ್ ಅವರ್ ಹಸ್ಬೆಂಡ್, ದೆನ್ ಶಿ ಈಸ್ ನಾಟ್ ಎಂಟೈಟಲ್ಡ್ ಫಾರ್ ಮೇಂಟೆನೆನ್ಸ್. ದಿಸ್ ಇಸ್ ದಿ ಪೊಸಿಷನ್ ಆಫ್ ಲಾ ಆಸ್ ಆನ್ ಟುಡೇ. ಓಕೆ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ನಿಮ್ಮನ್ನು ಮಾತಾಡಿಸ್ತೀನಿ. ಒಂದು ವಿರಾಮದ ಬಳಿಕ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಹೌದು, ಜೀವನಾಂಶ ಮ್ಯಾಂಡೇಟರಿ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ವಕೀಲರು ಹೇಳ್ತಾ ಇದ್ರು.